ಹೂ ಕಣೋ ಪ್ಲೀಸ್ ಎಲ್ಲರೂ ಕರ್ಕೊಂಡು ಹೋಗಿಲ್ಲಿಂದ ಪ್ಲೀಸ್. ಯಾಕೆ ನಾಟಕ ಆಡ್ಬೇಡ ನೀನು, ನಮ್ಮ ಫಂಕ್ಷನ್ ನಿಲ್ಸ್ಬೇಕು ಅಂತ. ಮಾತಾಡ್ಬೇಡುವ ಸರ್, ಎಮರ್ಜೆನ್ಸಿ ಅಂಡರ್ಸ್ಟ್ಯಾಂಡ್. ಆಗಲ್ಲ ಕಣ. ಒಂದು ನಿಮಿಷ ಅವತ್ತು ಮಾವನು ಚಾಕೋಕೆ ಬಂದಲ್ಲ, ಅತ್ತೆ ಇಲ್ಲಿ ತೋರಿಸಿದ್ರು ಅವನ್ನ. ನಾನು ಅವನೇ ಹಚ್ಕೊಂಡು ಹೋಗಿದ್ದೆ ಅವಾಗಲೇ. ಸಮಥಿಂಗ್ ಇಸ್ ರಾಂಗ್ ಅದಿ, ರಿಸ್ಕ್ ತಗೋದು ಬೇಡ. ಆಚೆ ನಡಿ ನಡಿ, ಆಚೆ ನಡಿ. ಮಾ ಬನ್ನಿ ಬನ್ನಿ ಬನ್ನಿ, ಆಚೆ ನಡಿ, ಆಚೆ ನಡಿ, ಬನ್ನಿ ಬನ್ನಿ ಎಲ್ಲ ಆಚೆ ಬನ್ನಿ, ಆಚೆ ಬನ್ನಿ ಒಂದು ನಿಮಿಷ. ಸರ್ ಯಾವ ಥರ ಬಾಂಬ್ ಇಲ್ಲ ಸರ್ ಅಲ್ಲಿ. ಐಶೋ ಶೂರ್ ಸರ್. ಓಕೆ ಸರ್. ಸತ್ಯ ಯಾವುದೋ ಅನಾಹುತ ಆಗಿದೆ. ಹೋಕ್ಸ್ ಕಾಲ್ ಇರಬೇಕು. ಹೋಗ್ಸ್ ಕಾಲ ನನಗೆ ಗೊತ್ತು ಕಣೋ. ಪ್ಲಾನು ನಾಟಕ ಮಾಡ್ತಿದ್ದೆ ಅಂತ ನನಗೆ ಗೊತ್ತು ಕಣೋ. ಎಷ್ಟೋ ದಿನದಿಂದ ಕಾಯ್ತಿದ್ದೆ, ಇವಾಗ ಸರಿಯಾಗಿ ಟೈಮ್ ಸಿಕ್ಕಿದೆ. ಯಾವನೇನೇ ಮಾಡು ನನ್ನ ತಡೆಯೋದಕ್ಕಾಗಲ್ಲ. ಪೂಜೆ ನಿಲ್ಸೋದು ನನ್ನ ಉದ್ದೇಶ ಎಲ್ಲ ಕಣೋ. ಏನೋ ಎಮರ್ಜೆನ್ಸಿ ಅಂತ ಕಾಲ್ ಬಂತು, ಅದಕ್ಕೆ ಬಂದೆ. ಎನಿವೇಸ್ ಪೂಜೆ ಕಂಟಿನ್ಯೂ ಮಾಡಿ. ಮಾಡೋದೆಲ್ಲ ಮಾಡಿ ಇವಾಗ ಆಲ್ ದ ಬೆಸ್ಟ್ ಅಂತ ಹೇಳಕ್ ಬರ್ತಿದ್ಯಾ? ನನಗೆ ಗೊತ್ತು ಇದೆಲ್ಲ ನಿಂದೇ ಪ್ಲಾನು. ಇದು ನನ್ನ ಆಫೀಸು. ನೀ ಪೊಲೀಸ್ನವ್ರು ಬರ್ಬೇಕಂದ್ರೆ ನನ್ನ ಪರ್ಮಿಷನ್ ತಗೊಂಡ್ಬರ್ಬೇಕು. ಖಂಡಿತವಾಗ್ಲೂ ಇಲ್ಲ. ಇಂಥ ಎಮರ್ಜೆನ್ಸಿಗಳಿಗೆ ಬಂದು ಹೆಲ್ಪ್ ಮಾಡೋದು ನನ್ನ ಕರ್ತವ್ಯ. ಅದು ನಾನು ಮಾಡ್ತಿದ್ದೀನಿ. ಒಂದ್ ವೇಳೆ ನಿಜವಾಗ್ಲೂ ಬಾಂಬ್ ಬಿದ್ದಿದ್ರೆ ಎಷ್ಟು ಜೀವಗಳು ಹೋಗ್ತಿತ್ತು. ಅದ್ರ ಹೊಣೆ ನೀನ್ ತಗೊಳ್ತಿದ್ಯಾ. ಅದು ನಿನ್ ಜೀವ ಇದ್ದಿದ್ರೆ. ನೋಡಮ್ಮ, ಎಂತ ಒಳ್ಳೆ ಕೆಲ್ಸಕ್ಕೆ ಬಂದು ಆಲ್ ದ ಬೆಸ್ಟ್ ಹೇಳಿ ಎಂತ ಮಾತಾಡ್ತಾನೆ ಅಂತ. ಏನ್ ನಂಗೆ ಸಾಯ್ಬೇಕು ಅಂತ ಪ್ಲಾನ್ ಹಾಕಿದ್ಯಾ ನೀನು? ಈಗ ಏನು ಇಲ್ಲ ಅಂತ ಆಗಿದೆ ತಾನೆ. ಆರ್ಯ ನೀನು ಹೊರಡು. ಪುರೋಹಿತ್ರೆ ಪೂಜೆ ಮುಂದುವರ್ಸಿ. ಇನ್ನೆಲ್ಲಿ ಪೂಜೆ? ರಾಹುಕಾಲ ಶುರುವಾಯಿತು. ನಾಳೆಯಿಂದ ಒಂದು ತಿಂಗಳು ಆಚರಣೆ. ಇನ್ನು ಪೂಜೆ ಮಾಡೋ ಹಾಗಿಲ್ಲ. ಸಾರಿ ಅದೇ, ಹೀಗಾಗಬಾರ್ದಿತ್ತು. ಆರ್ಯ ಹೇಳೋದು ಕರೆಕ್ಟ್ ಅಲ್ವಾ? ಅಕಸ್ಮಾತ್ ಸಾಕು ಸುಮ್ಮನೆ ರೀ. ನಿಮಗೂ ಇದೇ ಬೇಕಾಗಿತ್ತು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?